ನಾಸ್ಟಾಲಜಿಕ್ ಫೀಲಿಂಗ್ ಆ್ಯಂಡ್ ತುಂಬ ಖುಷಿ ಆಗ್ತದೆ ಫ್ಯಾನ್ಸ್ ಜೊತೆ ಸಿನಿಮಾ ನೋಡೋದು. ಆಗ ನಾನು ಸಿನಿಮಾ ನೋಡಿದಾಗಲೂ ಸೇಮ್ ಇದೇ ಯುಫೋರಿಯಾ ಇತ್ತು, ಇದೇ ಥರ ಅವರು ಸ್ಕ್ರೀನ್ ಮುಂದೆ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಸಾಂಗ್ಗೆ. ಅವಾಗ ನಾನು ಆಡಿಯನ್ಸಲ್ಲಿ ಕೂರ್ತಿದ್ದೆ ಆಸ್ ಎ ಫ್ಯಾನ್, ಆ್ಯಂಡ್ ಈಗಲೂ ಕೂಡ ಅದೇ ಫ್ಯಾನ್ಸ್ ಎಂತೂಸಿಯಾಸಮ್ ಕಾಣಿಸ್ತಾ ಇದೆ ನನಗೆ. ತುಂಬ ಖುಷಿ ಆಗ್ತದೆ ಬಿಕಾಸ್ ಫ್ಯಾನ್ಸ್ ಬಂದಾಗ ಅವ್ರು ಏನು ಎನರ್ಜಿ, ಅವ್ರು ತೋರಿಸೋ ಪ್ರೀತಿ, ಅದು ನಮಗೆ ಇನ್ನೂ ಒಂದಷ್ಟು ಎನರ್ಜಿ ಬರುತ್ತೆ. ಸೊ ಐ ಲವ್ ವಾಚಿಂಗ್ ಮೂವೀಸ್ ವಿತ್ ದ ಫ್ಯಾನ್ಸ್. ಎರಡನೇ ಸಿನಿಮಾ ನಿಮ್ಮ ಜೊತೆಗೆ ಮಾಡಿದ್ರು, ಆ ಎನರ್ಜಿ ಕಂಟಿನ್ಯೂ ಆಗಿತ್ತಾ ಹೇಗೆ ಅಭಿಯಲ್ಲಿ? ಅಭಿನಲ್ಲೂ ಅದೇ ಬಿಕಾಸ್ ಅಪ್ಪು ಫ್ಯಾನ್ಸ್ ಅಷ್ಟಿದ್ರು ಅವಾಗ, ಈಗಲೂ ಅಷ್ಟೇ ಜನ ಇದ್ದಾರೆ, ಇನ್ನೂ ಜಾಸ್ತಿ ಇದ್ದಾರೆ ಆ್ಯಂಡ್ ಅದೇ ಎಂತೂಸಿಯಾಸಮ್ ತೋರಿಸ್ತಾ ಇದ್ದಾರೆ. ಅಭಿ ಸಿನಿಮಾದಲ್ಲಿ ಅಫ್ಕೋರ್ಸ್ ನಾನು ಅವಾಗ ಆ್ಯಕ್ಟ್ ಮಾಡ್ತಾ ಇದ್ದೆ, ಬಟ್ ನಾನು ಅಪ್ಪು ಸಿನಿಮಾ ನೋಡಿದಾಗ ಥಿಯೇಟ್ರಲ್ಲಿ ಐ ವಾಸ್ ಆಲ್ಸೋ ಅ ಫ್ಯಾನ್. ಆ ಸಾಂಗ್ಸ್ಗೆಲ್ಲ ನಾನು ಡ್ಯಾನ್ಸ್ ಮಾಡ್ತಾ ಇದ್ದೆ ಮನೇಲಿ ಒಬ್ಬಳೆ. ಸೊ ಐ ಲವ್ ಆಲ್ ದ ಸಾಂಗ್ಸ್. ಫ್ಯಾನ್ಸ್ ಕ್ರೇಜ್ ನೋಡಿ ನನಗೆ ನಾವು ನಿಜವಾಗ್ಲೂ ಏನು ಪುಣ್ಯ ಮಾಡಿರಬೇಕು. ಬಿಕಾಸ್ ಇಷ್ಟು ವರ್ಷ ಆದಮೇಲೂ ಎಲ್ಲ ಹೊಸಬ್ರು ಬರ್ತಾರೆ, ಯಾರ್ಯಾರು ಬರ್ತಾರೆ, ಬಟ್ ಫ್ಯಾನ್ಸ್ ಲಾಯಲ್ಟಿ ಇದೆಯಲ್ಲ, ನಿಯತ್ ಅಂತ ಏನಿದೆ ಅಂತ ಹೇಳ್ತೀವಲ್ಲ, ಅದು ಯಾವಾಗಲೂ ಇಂಟ್ಯಾಕ್ಟ್ ಆಗಿರುತ್ತೆ. ಸೊ ಇಟ್ ಫೀಲ್ಸ್ ಗ್ರೇಟ್ ದಟ್ ಅಪ್ಪೋರು ಹೋದ್ಮೇಲೂ ಕೂಡ ಅಂದರೆ ಅವ್ರು ಎಂಥ ಒಳ್ಳೆ ಕೆಲಸ ಮಾಡಿರ್ಬೋದು, ಅವ್ರ ಫ್ಯಾನ್ಸ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿರ್ಬೋದು ಅಂತ ನೀವು ಯೋಚನೆ ಮಾಡಿ. ಬಿಕಾಸ್ ನಾವು ಲೈಫಲ್ಲಿ ವೆನ್ ವಿ ಲೂಸ್ ಪೀಪಲ್ ಜನ ಮರ್ತ್ಬಿಡ್ತಾರೆ, ಬಟ್ ಅಪ್ಪು ಅವ್ರನ್ನ ಯಾರೂ ಮರ್ತಿಲ್ಲ. ಇವಾಗಲೂ ಕೂಡ ನಾನು ರಸ್ತೆನಲ್ಲಿ ಹೋಗ್ತಾ ಇರುವಾಗ ಆಟೋ ಆಗಲಿ, ಬಸ್ ಆಗಲಿ, ಅವ್ರ ಸ್ಟ್ಯಾಚು ಆಗಿರಲಿ, ಅವ್ರ ಫ್ಯಾನ್ಸ್ ಅಸೋಸಿಯೇಷನ್ ಆಗಲಿ, ಎಲ್ಲ ಕಡೆ ಅಪ್ಪು ಕಾಣಿಸ್ಕೋತಾರೆ. ಸೊ ಅಪ್ಪು ಅವ್ರು ಇದ್ದಾರೋ ಇಲ್ವೋ ಅಂತಲೇ ನಮಗೆ ಯು ಡೋಂಟ್ ಫೀಲ್ ಇಟ್. ಆ್ಯಂಡ್ ಒಳ್ಳೇದು ಏನಂದರೆ ಸಿನಿಮಾ ಮೂಲಕ ಆ್ಯಕ್ಟರ್ಸ್ ಆರ್ ಆಲ್ವೇಸ್ ಇಮ್ಮಾರ್ಟಲೈಸ್ಡ್. ಸೊ ಕ್ಯೂಟ್ ಶಿ ಲುಕ್ಸ್. ಅವ್ರ ಎಕ್ಸ್ಪ್ರೆಷನ್ಸ್ ಆಗಲಿ, ಅವರು ಡ್ರೆಸ್ಸಿಂಗ್ ಆಗಲಿ ಆ್ಯಂಡ್ everything is very cute. Having a 50 year ಆಗ್ತಿತ್ತು ಅಪ್ಪು ಸಹ ಬದುಕಿದ್ರೆ, how you want to remember him? ರಿಮೆಂಬರ್ ಹಿಮ್ ಥ್ರೂ ಹಿಸ್ ಗುಡ್ ವರ್ಕ್ ಆ್ಯಂಡ್ ಅವ್ರ ಫ್ಯಾಮಿಲಿ ಆಗಲಿ, ಅವ್ರ ಚಾರಿಟಿ ಏನು ಮಾಡ್ತಾರೋ, ಅವ್ರ ಫ್ಯಾನ್ಸ್ ಮೂಲಕ ಒಳ್ಳೊಳ್ಳೆ ಕೆಲಸಗಳು ಏನು ಮಾಡ್ತಾಯಿದ್ರು ಅದನ್ನು ಫ್ಯಾನ್ಸ್ ಅಸೋಸಿಯೇಷನ್ ಅವರು ಇನ್ನೂ ಮುಂದಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಅಪ್ಪು ಅವರು ಹಿ ವಾಸ್ ನಾಟ್ ಜಸ್ಟ್ ಅನ್ ಆ್ಯಕ್ಟರ್, ಹಿ ಸ್ಟುಡ್ ಫಾರ್ ಸರ್ಟನ್ ವ್ಯಾಲ್ಯೂಸ್. ಸೊ ಅದ್ರ ಮೂಲಕ ಐ ಫೀಲ್ ಅಪ್ಪು ಸ್ಟಿಲ್ ಲಿವ್ಸ್ ಆನ್. ಎನಿ ಮೆಮೊರೇಬಲ್ ಮೂಮೆಂಟ್ ನಮ್ಮ ಜೊತೆ ಹಂಚ್ಕೋಬೋದಾ? ಇಂಥದ್ದೊಂದು ಸಿಕ್ಕಾಪಟ್ಟಿದೆ. ನಾನು ಅವ್ರ ಜೊತೆ ಆಲ್ಮೋಸ್ಟ್ 4 ಫಿಲ್ಮ್ಸ್ ಮಾಡಿದ್ದೀನಿ. ಸೊ ದೇರ್ ಸೋ ಮೆನಿ ಮೆಮರೀಸ್. ಈಗ ಸದ್ಯಕ್ಕೆ ಐ ಜಸ್ಟ್ ರಿಮೆಂಬರ್ ದ್ಯಾಟ್ 23 ವರ್ಷ ಹಿಂದೆ ನಾನು ಆಡಿಯನ್ಸಲ್ಲಿ ಒಬ್ಬ ಫ್ಯಾನ್ ಆಗಿ ನಾನು ಕೂತ್ಕೊಂಡು ಅಪ್ಪು ಸಿನಿಮಾ ನೋಡ್ತಾ ಇದ್ದೆ, ಅದೇ ನನಗೆ ನೆನಪು. ಮೇಡಮ್, ಅಪ್ಪು ಸರ್ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗ್ತಿದೆ. ಸೊ ನಿಮ್ಮ ಅವರು ಮಾಡಿರೋ ಫಿಲಂ ಲಿಸ್ಟ್ ಅಲ್ಲಿ ಯಾವ ಫಿಲಂ ನೆಕ್ಸ್ಟ್ ರಿಲೀಸ್ ಆಗಬೇಕು ಅಂತ? ಐ ಥಿಂಕ್ ಆಕಾಶ್ ರಿಲೀಸ್ ಆಗಲಿ ಅಂತ ನಾನು ಐ ಹೋಪ್ ದೇ ರಿಲೀಸ್ ಇಟ್. ಓಕೆ, ಥ್ಯಾಂಕ್ ಯು ಸೊ ಮಚ್. ತುಂಬ ಖುಷಿ ಆಗ್ತಾ ಇದೆ ಈ ಸಿನಿಮಾ ನೋಡಿ. 23 ವರ್ಷ ಆದ ನಂತರ ಈ ಸಿನಿಮಾ ಇನ್ನೊಂದ್ಸಲ ನೋಡಿದಾಗ ಒಂದು ಹೊಸತನ ಇದೆ ಈ ಸಿನಿಮಾದಲ್ಲಿ. ಆ್ಯಂಡ್ ಅಂದರೆ ಇದು ಈ ಸಿನಿಮಾ 23 ಇಯರ್ಸ್ ಬ್ಯಾಕ್ ಮಾಡಿದ್ದಾರೆ ಅಂತ ನಿಜವಾಗಿ ಗೊತ್ತಾಗಿಲ್ಲ. ಬಿಕಾಸ್ ನೋಡೋಕ್ಕೆ ಸಿನಿಮಾ ನೋಡ್ತೀರಾ ಅಂತ ಕೇಳಿದ ತಕ್ಷಣ ಹೌದಂತ ಹೇಳಿ ನಾನು ಐ ರ್ಯಾನ್ ಅಂಡ್ ಕೇಮ್. ಬಿಕಾಸ್ ಐ ಥಿಂಕ್ ತುಂಬ ದಿವಸ ಆಯಿತು ಈ ಸಿನಿಮಾ ನೋಡಿ ಆ್ಯಂಡ್ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ನೀವು ನೋಡ್ಬೋದು ನಮ್ಮ ಚಿತ್ರಮಂದಿರಲ್ಲಿ ಹೆಂಗೆ ನಡೀತಾ ಇದೆ, ಹೌದು ರೆಸ್ಪಾನ್ಸ್ ಇದೆ ಅಂತ. ಅವ್ರ ಫಸ್ಟ್ ಫಿಲ್ಮ್ ನಿಜವಾಗ್ಲೂ ಅವರು ಅದು ಫಸ್ಟ್ ಫಿಲ್ಮ್ ಅಂತಲೇ ಹೇಳೋಕ್ಕೆ ಆಗಲ್ಲ. ಅವ್ರ ಡೆಬ್ಯೂ ಪರ್ಫಾರ್ಮೆನ್ಸಸ್ ತುಂಬ ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಅದಕ್ಕೆ ಐ ಥಿಂಕ್ ಅಪ್ಪು ಸರ್ಗೆ ಪವರ್ ಅಂತ ಹೇಳ್ತಾರೆ, ಪವರ್ ಸ್ಟಾರ್ ಅಂತ ಕರೀತಾರೆ. ಬಿಕಾಸ್ ಆ ಪವರ್ ಇದೆ. ಅವ್ರ ಬಾಡಿ ಲ್ಯಾಂಗ್ವೇಜ್ ಆಗಿರಲಿ, ಅವ್ರ ಡೈಲಾಗ್ ಡೆಲಿವರಿ ಆಗಿರಲಿ, ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಆವಾಗ ನಾನು ಸಿನಿಮಾ ಇಂಡಸ್ಟ್ರಿನಲ್ಲಿ ಇರಲಿಲ್ಲ, ಬಟ್ ನಾನು ಥಿಯೇಟರಲ್ಲಿ ಹೋಗಿ ನೋಡಿದರೆ. ಆ್ಯಂಡ್ ಪೂರಿ ಜಗನ್ನಾಥ್ ಈ ಸಿನಿಮಾ ಡೈರೆಕ್ಟ್ ಮಾಡಿರೋದ್ರಿಂದ ಗುರುಕಿರಣ್ ಸರ್ ಈ ಸಾಂಗ್ ಕೊಟ್ಟಿದ್ದಾರೆ. ಈಗಲೂ ಕೂಡ ಈ ಸಾಂಗ್ ಕೇಳಿದ ತಕ್ಷಣ ಅದು ಒಂದು ಕೇಳ್ತಾನೆ ಇರಬೇಕು ಅಂತ ಒಂದು ಸಾಂಗ್ಸ್ಗಳಿದೆ ಈ ಸಿನಿಮಾದಲ್ಲಿ. ಸೊ ಐ ಥಿಂಕ್ ಇಟ್ಸ್ ವೆರಿ ಕ್ಯಾಚಿ ನಂಬರ್ಸ್. ಅದು ಸೀನ್ಸ್ ಆಗಿರಲಿ, 2 hours ಹೆಂಗೆ ಹೋಗುತ್ತೆ ಈ ಸಿನಿಮಾದಲ್ಲಿ ಗೊತ್ತಾಗಲ್ಲ. ಇಟ್ಸ್ ಸಚ್ ಅ ಫಾಸ್ಟ್ ಬೇಸ್ಡ್ ಫಿಲ್ಮ್. ಐ ರಿಯಲಿ ಲೈಕ್ ಇಟ್. ಇದು ಅಪ್ಪು ಸಿನಿಮಾ ಆಗಿರಲಿ, ಅಬ್ಬಿ ಸಿನಿಮಾ ಆಗಿರಲಿ, ದೀಸ್ ಆರ್ ಆಲ್ ಎವರ್ಗ್ರೀನ್ ಸಿನಿಮಾಗಳು. ಆ್ಯಂಡ್ ನೋಡ್ತಾ ಇರಬೇಕು ಅಂತ ಒಂದು ಫೀಲಿಂಗ್ ಇರುತ್ತೆ. ಆ್ಯಂಡ್ ಅಫ್ಕೋರ್ಸ್ ನಾನು ಅಪ್ಪು ಸರ್ ಒಂದು ಐ ಮೈ ಸೆಲ್ಫ್ ಅ ಬಿಗ್ ಫ್ಯಾನ್. ಆ್ಯಂಡ್ ನಾವೆಲ್ಲರೂ ತುಂಬ ಮಿಸ್ ಮಾಡ್ತೀವಿ. ಅದು ಆಬ್ವಿಯಸ್ ಅಂತಾನೆ ಹೇಳ್ಬೋದು. ಡೆಫಿನೆಟ್ಲಿ ಅಬ್ಬಿ ಸಿನಿಮಾ. ಬಿಕಾಸ್ ರಮ್ಯಾ ಅವರು ಅವ್ರ ಜೊತೆ ಕೆಲಸ ಮಾಡಿದ್ದಾರೆ. ಅದೇ ನಾನು ಹೇಳ್ತಾ ಇದ್ದೆ ಅವ್ರಿಗೆ ಇವತ್ತು ದಟ್ ಅದು ರಿಲೀಸ್ ಮಾಡ್ತಾರೆ. ಅದು ನಿಜವಾಗ್ಲೂ ಇನ್ನೊಂದ್ಸಲ ನೋಡ್ಬೇಕಂತ ತುಂಬ ಆಸೆ ಇದೆ, ಎಸ್ಪೆಷಲಿ ದೊಡ್ಡ ಸ್ಕ್ರೀನಲ್ಲಿ. ಮೇಡಮ್, ಡೆವಿಲ್ ಸಿನಿಮಾ ಶೂಟಿಂಗಲ್ಲಿ ಭಾಗಿಯಾಗಿದ್ರಿ ಅಂತ ಕೇಳ್ಪಟ್ಟು ಇವಾಗ ಶೂಟಿಂಗ್ ಮೈಸೂರಲ್ಲಿ ಒಂದು ಸ್ಕೆಡ್ಯೂಲ್ ಆಗಿದೆ. ಇವಾಗ ನೆಕ್ಸ್ಟು ರಾಜಸ್ಥಾನಲ್ಲಿ ಏಪ್ರಿಲಲ್ಲಿ ನಡೆಯುತ್ತೆ.
ಎಷ್ಟು ಪರ್ಸೆಂಟ್ ಶೂಟಿಂಗ್ ನಿಮ್ಮದು ಪೋರ್ಷನ್? ಆಲ್ರೆಡಿ ಈಗಾಗಲೇ ಒಂದು 20% ಮಾಡಿರೋದು, ಇನ್ನು ಕೆಲವು 80% ಬ್ಯಾಲೆನ್ಸ್. ಅದೇ ಡಿವಿಲ್ ಶೂಟಿಂಗ್ ಅಲ್ಲಿ ದರ್ಶನ್ ಸರ್ ಭೇಟಿಯಾಗಿದ್ರ ಹೇಗಿತ್ತು ಸರ್ ಫಿಲಮ್ ನೋಡಿದ್ರು? ಅಪ್ಪು ತುಂಬ ಚೆನ್ನಾಗಿತ್ತು. ಸೊ ಇದು 2ನೇ ಸಲ ನೋಡ್ತಿರೋದು ಈ ವರ್ಷ. ಮೊನ್ನೆ ಮೈಸೂರಲ್ಲಿ ಗಾಯತ್ರಿ ಥಿಯೇಟ್ರಲ್ಲಿ ನೋಡಿದೆ. ಸೊ ಇವತ್ತು ವೀರೇಶಲ್ಲಿ ನೋಡ್ತಾ ಇದ್ದೀನಿ, ಸಂಡೇ ಆಫ್ಟರ್ನೂನ್ ಶೋ. ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿತ್ತು. ಜನ ಎಲ್ಲ ತುಂಬ ಎಂಜಾಯ್ ಮಾಡ್ತಿದ್ರು. ಅದು ಆಲ್ಮೋಸ್ಟ್ 23 ವರ್ಷ ಆದಮೇಲೆ ತಿರ್ಗಾ ಈ ಸಿನಿಮಾ ನೋಡೋಕ್ಕೆ ತುಂಬ ಖುಷಿ ಕೊಡ್ತಾಯಿದೆ. ಅದೇ ಆವಾಗ ನಾನು ಆ್ಯಕ್ಚುಲಿ ಇಡೀ ಸಿನಿಮಾ ಲೈವಲ್ಲೇ ನೋಡಿದ್ದೀನಿ, ಎಲ್ಲ ಶೂಟಿಂಗಲ್ಲೇ ನೋಡಿದ್ದೀನಿ. ಅವಾಗ ಸ್ಕೂಲ್ಗೆ ಹೋಗ್ತಿದ್ರೇನು 80% ಸಿನಿಮಾ ನಾನು ಶೂಟಿಂಗಲ್ಲೇ, ಯಾಕಂದರೆ ನಮ್ಮ ಮನೆ ಹತ್ರ, ನಮ್ಮ ಮನೆಯಲ್ಲಿ ಅಲ್ಲೇ ಶೂಟ್ ಮಾಡಿದ್ದು. ಸೊ ಅಲ್ಲೇ ಇಡೀ ಸಿನಿಮಾನ ನೋಡಿದ್ದೆ. ಬಟ್ ಅವಾಗ ನೋಡೋಕ್ಕೂ ಇವಾಗ ನೋಡೋಕ್ಕೆ ಏನಂದರೆ ಒಂಚೂರು ಚೇಂಜ್ ಆಗಿಲ್ಲ. ಜನರ ಕ್ರೇಜ್ ಹಾಗೇ ಇದೆ, ಅದಕ್ಕಿಂತ ಒಂದು ಹೆಚ್ಚಾಗಿದೆ ಹೊರತು ಅದೇ ಥರ ಇದೆ, ಅಂದರೆ ಅದೇ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಅಪ್ಪು ಸರ್ದು ಫಸ್ಟ್ ಫಿಲಮ್ ಡ್ಯಾನ್ಸ್ ಯಾವ ಥರ ಇತ್ತು ನೀವು ನೋಡಿದಾಗ? ಅಂದರೆ ಅಪ್ಪು ಸರ್ ಡ್ಯಾನ್ಸ್ಗೆ ನಂಬರ್ 1 ಅವರು. ಈಗ ಫಸ್ಟ್ ಫಿಲಮಲ್ಲಿ ಡ್ಯಾನ್ಸ್ ನಿಮ್ಗೆ ಯಾವ ಥರ ಅನಿಸ್ತು ನೋಡಿ? ಚಿಕ್ಕವನ್ನ ಹುಟ್ಟಿದಾಗಿಂದ ಡ್ಯಾನ್ಸ್ ಮಾಡೋದು ನೋಡ್ತಾನೆ ಇದ್ದೀನಿ. ಸೊ ಅವಾಗ ಹೆಂಗಿತ್ತು ಇವಾಗ ಹೆಂಗಿತ್ತು ಅದೇ ಥರ ಇದೆ. ತುಂಬ ಅಂದರೆ ನೋಡಿದ ತಕ್ಷಣ ಯಾರಿಗಾದ್ರೂ ಒಂಥರ ತಿರ್ಗಾ ಡ್ಯಾನ್ಸ್ ಮಾಡಬೇಕಂತ ಒಂದು ಸ್ಪಾರ್ಕ್ ಕೊಡುತ್ತೆ, ಒಂದು ಎಂಜಾಯ್ಮೆಂಟ್ ಕೊಡುತ್ತೆ. ತುಂಬ ಖುಷಿಯಾಗಿದೆ. ನೆಕ್ಸ್ಟು ಅದು ನೆಕ್ಸ್ಟ್ ಇಯರ್ವರೆಗೂ ಕಾಯ್ದುಬಿಟ್ಟು ನೋಡಿದ್ರೇ ಅದು ಮಜಾ. ಈಗಲೇ ಹೇಳ್ಬಿಟ್ರೆ ಅಷ್ಟು ಮಜಾ ಇರೋಲ್ಲ. ಸೊ ನೆಕ್ಸ್ಟ್ ಇಯರ್ವರೆಗೂ ಅದು ಜನಕ್ಕೂ ಅದೇ ಒಂಥರ ಕುತೂಹಲ ಇರುತ್ತಲ್ಲ. ಮಾರ್ಚ್ ಬಂದಂಗೆ ಚಿಕ್ಕಪ್ಪದು ಇನ್ನೊಂದು ಸಿನಿಮಾ ರಿಲೀಸ್ ಆಗುತ್ತೆ ಅಂತ. ಸೊ ಅದೊಂದು ಆ ಖುಷಿನೇ ಒಂಥರ ಬೇರೆ. ಸೊ ಆ ಟೈಮಲ್ಲಿ ಗೊತ್ತಾದ್ರೇ ಚೆನ್ನಾಗಿರುತ್ತೆ ಅಂತ. ಸರ್ ನಾಳೆ 50ನೇ ಹುಟ್ಟುಹಬ್ಬ. ಸೊ ಏನು ಸ್ಪೆಷಲ್ ಆಗಿ ಏನು ಗಿಫ್ಟ್ ಕೊಡೋದಕ್ಕೆ ಇಷ್ಟಪಡ್ತೀರಾ ಅಭಿಮಾನಿ? ಹಾಂ, ನಿಮ್ಮ ಕಡೆಯಿಂದ ಅದೇ ಅದು 50 ಇಯರ್ಸ್ ಅಂದರೆ ಚಿಕ್ಕಮ್ಮನ ಬರ್ತ್ಡೇ ಅಂದರೆ ನಮ್ಮೆಲ್ಲರಿಗೂ ಒಂಥರ ಹಬ್ಬದ ಥರ. ಜನರಿಗೆ ಹೇಗೆ ಹಬ್ಬ, ನಮ್ಮ ಫ್ಯಾಮಿಲಿಗೂ ಅದೇ ಥರ ಒಂದು ಹಬ್ಬದ ಥರ. ಸೊ ಆ ಹಬ್ಬನ, ಅವ್ರ ಬರ್ತ್ಡೇನ ನಾವೆಲ್ಲರೂ ಸೇರ್ಕೊಂಡು ಕಂಠೀರವಲ್ಲಿ ಆಚರಿಸ್ಬೇಕಂತ. ಅಭಿಮಾನಿಯ ಮಾತೊಂದಿತ್ತು, ಚಿತ್ರರಂಗಕ್ಕೆ ಜನ ಬರ್ತಾ ಇಲ್ಲ ಅಂತ. ಬಟ್ ಅಪ್ಪು ಸರ್ ಕಡೆಯಿಂದ ಅಪ್ಪು ಸಿನಿಮಾಯಿಂದ ಜನ ತುಂಬ್ತಾ ಇದ್ದಾರೆ, ಏನು ಅನ್ನಿಸ್ತಿದೆ? ಅದೇ ಚಿಕ್ಕಪ್ಪ ಯಾವಾಗಿದ್ರೂ ಅವ್ರ ಥಿಯೇಟರ್ಗಳು ಯಾವಾಗಲೂ ಫುಲ್ ಆಗೇ ಆಗುತ್ತೆ. ಸೊ ಅಭಿಮಾನಿಗಳು ಚಿಕ್ಕಪ್ಪನ ಸಿನಿಮಾ ಜೊತೆಗೆ ಎಲ್ಲ ಸಿನಿಮಾಕ್ಕೂ ಬರ್ತಾರೆ, ಎಲ್ಲ ಸಿನಿಮಾಗೂ ಬರ್ತಾ ಇದ್ದಾರೆ. ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಎಲ್ಲ ಸಿನಿಮಾನು ನೋಡ್ತಾ ಇದ್ದಾರೆ. ಅದು ಒಂದು ಖುಷಿಯಾದ ಒಂದು ವಿಚಾರ. ಸರ್ ಅದೇ ಒಂದು ಸೀನ್ ಇದೆ ಅಪ್ಪು ಸರ್, ಥಿಯೇಟರ್ ಹೇಗಿರಬೇಕು, ಥಿಯೇಟರ್ ಯಾರು ಅಟ್ಯಾಕ್ ಮಾಡಬೇಕು ಅಂತ ಬುದ್ಧಿ ಹೇಳ್ತಾರೆ ಈ ಸಿನಿಮಾದಲ್ಲಿ. ಏನನ್ನಿಸ್ತು ಸರ್ ಅದನ್ನ ಕೇಳಿದಾಗ ನೀವೇನು ಹೇಳಕ್ಕೆ? ಅದೇ ಅದು ಪ್ರತಿ ಸಿನಿಮಾ ರಿಲೀಸ್ ಆದಾಗ ಫ್ಯಾನ್ಸ್ ಮಾಡೋದನ್ನ ಚಿಕ್ಕಪ್ಪ ಹೇಳಿದ್ದಾರೆ. ಫ್ಯಾನ್ಸ್ ಹೇಗೆ ಒಂದು ಚಿತ್ರಮಂದಿರನ ನೋಡ್ಕೊಳ್ತಾರೆ, ಕಟೌಟ್ಸ್ ಹೇಗೆ ಹಾಕ್ತಾರೆ, ಹೇಗೆ ಕ್ಲೀನ್ ಮಾಡ್ತಾರೆ. ಸೊ ಅದನ್ನು ಅವ್ರು ಹೇಳಿದ್ದಾರೆ. ಸೊ ಅದು ಕೇಳೋಕ್ಕೆ ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ. ಸರ್ ಅಪ್ಪು ಸರ್ ಜೊತೆ ರಕ್ಷಿತಾ ಮೇಡಮ್ ಫಸ್ಟ್ ಫಿಲಮು, ಅವ್ರ ಆ್ಯಕ್ಟಿಂಗ್ ಹೇಗಿತ್ತು, ಏನು ಅನಿಸ್ತು ನೋಡಿ? 23 ವರ್ಷದಿಂದ ಎಲ್ಲರೂ ಹೇಳಿದ್ದಾರೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡೋದು. ಈಗ ಹೊಸದಾಗಿ ನಾನು ಹೇಳಿದ್ರು ಅವ್ರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು. ಓಕೆ, ಥ್ಯಾಂಕ್ ಯು. ಅಂತಲೇ ಅನ್ಬೋದು. ಯಾಕಂತಂದರೆ ಅಭಿಮಾನಿ ಆಗಿ ನಾನು ನಿರ್ದೇಶಕ ಆಗಿದ್ದು. ಅರ್ಲಿ ಮಾರ್ನಿಂಗ್ ಶೋ ಫ್ಯಾನ್ಸ್ ಜೊತೆ ನಾನು ಶುಕ್ರವಾರನೇ ನೋಡಿದ್ದೆ ಸಿನಿಮಾ. ಮತ್ತು ವಿನಯ್ ಸರ್ ಜೊತೆ ರಮ್ಯ ಮೇಡಮ್ ಜೊತೆ ಕುಂತ್ಕೊಂಡು ಸಿನಿಮಾ ನೋಡಿದಾಗ ಒಂದು ಫ್ಯಾನ್ ಮೂಮೆಂಟ್ಸ್ ಅಂತೀವಲ್ಲ, ಆ ಥರ ಒಂದು ಒಳ್ಳೆ ಮೆಮೊರಿ. ಆ್ಯಂಡ್ ಅಪ್ಪು ಸರ್ ಬಗ್ಗೆ ಏನು ಹೇಳಿದ್ರು ಕಮ್ಮಿನೇ, ಎಲ್ಲರೂ ಗೊತ್ತಿರೋ ಅಂಥದ್ದೇನೆ. ಆದರೆ ಅವರು ಮೊದಲನೇ ಒಂದು ವಿಶೇಷ ಅಂತ ಅನ್ಸೋದು, ಆಶ್ಚರ್ಯ ಅನ್ಸೋದು, ಅವರ ಮೊದಲನೇ ಸಿನಿಮಾಯಿಂದ ಹಿಡಿದು ನೀವು ಕೊನೆಯ ಸಿನಿಮಾ ತನಕ ನೋಡಿದ್ರು ಆ ಒಂದು ಎನರ್ಜಿ, ಆ ಸ್ವ್ಯಾಗ್, ಆ ಒಂದು ಪವರ್ ಅಂತ ನೆನ್ಬೋದು. ಅಂದರೆ ಒಂದು ಆ್ಯಕ್ಷನ್ಸಲ್ಲಿ ಇರ್ಬೋದು, ಅವರ ಡಾನ್ಸ್ ಇರ್ಬೋದು, ಆ್ಯಂಡ್ ಅವ್ರ ಕ್ಯಾರೆಕ್ಟರ್ನ ಕ್ಯಾರಿ ಮಾಡೋ ರೀತಿ ಇರ್ಬೋದು, ಒಂದು ಹಬ್ಬದ ವಾತಾವರಣನೇ ಅದು ಸಿನಿಮಾ ರಿಲೀಸ್ ಆದಾಗ ಮತ್ತೆ ನೋಡೋದಕ್ಕೆ. ಲಾಸ್ಟ್ ಇಯರ್ ಜಾಕಿ ಆಗಿತ್ತು, ಈಗ ಅಪ್ಪು ಸಿನಿಮಾ ರಿಲೀಸ್ ಆಗಿರೋ ಅಂಥದ್ದು. ಆ್ಯಂಡ್ ಅಭಿಮಾನಿಗಳ ಆ ಜೋಶ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂತ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಖಂಡಿತ ಮಿಸ್ ಮಾಡ್ಕೊತೀವಿ ಈ ಸಂದರ್ಭದಲ್ಲಿ.